ವಿದ್ಯಾರ್ಥಿಗಳ ನಮಸ್ಕಾರ. ನಾನು ರಾಜಶೇಖರ್ ಎಸ್, ಸಹಾಯಕ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬನ್ನೂರು, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ವಿಶ್ವವಿದ್ಯಾಲಯವು ಅಂತಿಮ BA 5ನೇ ಚಾತುರ್ಮಾಸದ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಪಠ್ಯಕ್ರಮದಂತೆ ಪೇಪರ್ ರೂರಲ್ ಸೊಸೈಟಿ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಈ ಒಂದು ಪತ್ರಿಕೆಯ ಯೂನಿಟ್ 4 ರೂರಲ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಟ್ರಾನ್ಸಿಷನ್ ಈ ಒಂದು ಅಧ್ಯಾಯದಲ್ಲಿ ಉಪಶೀರ್ಷಿಕೆಯಾದ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ರೂರಲ್ ಸೊಸೈಟಿ, ಗ್ರಾಮೀಣ ಸಮಾಜದ ಮೇಲೆ ಜಾಗತೀಕರಣದ ಪರಿಣಾಮ, ಇದರ ಬಗ್ಗೆ ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಇಫ್ ಯು ಅನಲೈಸ್ ದಿ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ದಿ ರೂರಲ್ ಸೊಸೈಟಿ, we can see that it has made incredible effects indeed. It has made incredible effects on many of nations of the world, especially on the rural society. Indian rural society is not an exemption to this globalization influence. In India, the process of globalization, which was implemented as a part of new economic policy in 1991, influenced the rural community of India, the society and several dominants of the society in a new way. ಭಾರತದಲ್ಲಿ 1991ರಲ್ಲಿ ಹೊಸ ಆರ್ಥಿಕ ನೀತಿಯ ಅಂಗವಾಗಿ ಜಾರಿಗೊಂಡ ಜಾಗತೀಕರಣ ಎಂಬ ಪ್ರಕ್ರಿಯೆಯು ಭಾರತದ ಗ್ರಾಮೀಣ ಸಮುದಾಯ ಹಾಗೂ ಸಮಾಜದ ಮೇಲೆ ಹೊಸ ಮಾದರಿಯ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರಿತು. 1994 ಡಿಸೆಂಬರ್ 15ರಂದು ಭಾರತ ಸರ್ಕಾರವು ಗ್ಯಾಟ್ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರವಂತೂ ಪ್ರತ್ಯಕ್ಷವಾಗಿ ನಮ್ಮ ಗ್ರಾಮೀಣ ಸಮಾಜದ ಮೇಲೆ ಜಾಗತೀಕರಣದ ಪರಿಣಾಮ ಬೀರಿತು. ಇಲ್ಲಿ 1991ರ ಹೊಸ ಆರ್ಥಿಕ ನೀತಿಯಾದಂಥ ಜಾಗತೀಕರಣದ ಪರಿಣಾಮ ಗ್ರಾಮೀಣ ಸಮಾಜದ ಮೇಲೆ ಯಾವ ಥರದ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಿದೆ ಅನ್ನೋದನ್ನು ಈ ಮುಂದಿನಂತೆ ನೋಡೋಣ. ಗುಡ್ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ರೂರಲ್ ಸೊಸೈಟಿ, ಸಕಾರಾತ್ಮಕ ಪರಿಣಾಮಗಳೇನು ಗ್ರಾಮೀಣ ಸಮಾಜದ ಮೇಲೆ? ಒನ್ ಈಸ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಉತ್ಪಾದನೆಯಲ್ಲಿ ಹೆಚ್ಚಳ. ಗ್ಲೋಬಲೈಸೇಷನ್ ಹ್ಯಾಸ್ ಮೇಡ್ ದಿ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆನ್ ದಿ ಇಂಡಿಯನ್ ರೂರಲ್ ಸೊಸೈಟಿ ದಟ್ ಟು ಆನ್ ಅಗ್ರಿಕಲ್ಚರ್. ಇದು ಧನಾತ್ಮಕವಾದಂಥ ಪ್ರಭಾವವನ್ನು ಬೀರಿದೆ. ಏನು ಇಲ್ಲಿ ಜಾಗತೀಕರಣದಿಂದಾಗಿ ಕೃಷಿ ಉತ್ಪಾದನೆಯಲ್ಲಿ ಜಾಸ್ತಿ ಆಗ್ತು. ಹೂಗಳು, ತರಕಾರಿ, ಹಣ್ಣುಗಳು, ಭತ್ತ, ಕಬ್ಬು, ರಾಗಿ, ವಾಣಿಜ್ಯ ಬೆಳೆಗಳನ್ನು ಹೆಚ್ಚಿನದಾಗಿ ರೈತರು ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯಲಿಕ್ಕೆ ರೈತರು ಮುಂದಾಗ್ತಾರೆ. ಆ ಥರದ ಒಂದು ಅವಕಾಶಗಳು, ಅನುಕೂಲಕವಾದಂಥ ವಾತಾವರಣ ಜಾಗತೀಕರಣದಿಂದ ಸೃಷ್ಟಿಯಾಗುತ್ತೆ. ಹೀಗಾಗಿ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಏನೋ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತು. ಕೃಷಿ ಚಟುವಟಿಕೆಗಳಲ್ಲಿ ಉನ್ನತ ಮಟ್ಟದಲ್ಲಿ ಉತ್ಪಾದನೆ ಆಗ್ತು. ನೆಕ್ಸ್ಟ್ ಎರಡನೇದು ರಫ್ತುಗಳಲ್ಲಿ ಹೆಚ್ಚಳ. ಕೃಷಿಕರು ತಾವು ಬೆಳೆದ ಪದಾರ್ಥಗಳನ್ನು ಹೊರ ರಾಷ್ಟ್ರದಲ್ಲಿ ಒಳ್ಳೆಯ ರೀತಿಯ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಕ್ತು. ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಇನ್ ಅಗ್ರಿಕಲ್ಚರಲ್ ಡಾಮಿನ್ ಇನ್ ಇಂಡಿಯನ್ ವಿಲೇಜಸ್ ದೆರ್ ಈಸ್ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಟು. ರಫ್ತುಗಳಲ್ಲಿ ಹೆಚ್ಚಳ ಆಗ್ತು. ಗ್ರಾಮೀಣ ಭಾಗದಲ್ಲಿ ಬೆಳೆದಂಥ ಕೃಷಿ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮುಕ್ತವಾದಂಥ ಅವಕಾಶ ಸಿಕ್ತು. ಹೊರ ರಾಷ್ಟ್ರಕ್ಕೆ ರಫ್ತಾಗ್ತು ಕೃಷಿ ಉತ್ಪನ್ನಗಳು. ಮೂರನೇದು ನೆಕ್ಸ್ಟ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆಯಲ್ಲಿ ಹೆಚ್ಚಳ. ಡ್ಯೂ ಟು ಗ್ಲೋಬಲೈಸೇಷನ್ ದ ರೂರಲ್ ಸೊಸೈಟಿ ಆರ್ ದ ಇಂಡಿಯನ್ ರೂರಲ್ ಸೊಸೈಟಿ ಹ್ಯಾಸ್ ಬಿನ್ ಗೆಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್. ಇಲ್ಲಿ ಕೆಲವೊಂದು ಬಹುರಾಷ್ಟ್ರೀಯ ಕಂಪನಿಗಳಾಗ್ಬೋದು ಹಾಗೂ ಸರ್ಕಾರ ಆಗ್ಬೋದು, ಈ ಜಾಗತೀಕರಣ ಬಂದ ಮೇಲೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಹೆಚ್ಚಳ ಮಾಡಲಿಕ್ಕೆ ಬಂಡವಾಳವನ್ನು ಹೂಡ್ತವೆ, ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸ್ಕೊಡ್ತವೆ. ಫೋರ್ತ್ ಒನ್ ಇನ್ಕ್ರೀಸ್ ಇನ್ ಮಾರ್ಕೆಟ್ ಆಕ್ಸೆಸ್, ಮಾರುಕಟ್ಟೆ ಪ್ರವೇಶದಲ್ಲಿ ಹೆಚ್ಚಳ ಆಗ್ತು. ಆಸ್ ಎ ರಿಸಲ್ಟ್ ಆಫ್ ಗ್ಲೋಬಲೈಸೇಷನ್ ಇಂಪ್ಲಿಮೆಂಟಿಂಗ್ ಓಪನ್ ಮಾರ್ಕೆಟ್ ಪಾಲಿಸೀಸ್, agricultural as well as sub-agricultural products of rural area of India got an opportunity to get sold in world market at competitive rates. ಮಾರುಕಟ್ಟೆ ಪ್ರವೇಶದಲ್ಲಿ ಹೆಚ್ಚಳ ಆಗುತ್ತೆ. ಕೃಷಿ ಉತ್ಪನ್ನಗಳು ವಿಶ್ವದ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತವೆ. ವಿಶ್ವದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಮಾರಾಟ ಆಗ್ತು.
ನೆಕ್ಸ್ಟು ಫಿಫ್ತ್ ಒನ್, ಇನ್ಕ್ರೀಸ್ ಇನ್ ಜಾಬ್ ಆಪರ್ಚುನಿಟೀಸ್ ಇನ್ ರೂರಲ್ ಏರಿಯಾ ಆಫ್ ಇಂಡಿಯಾ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಳ ಆಗ್ತು. ಎಸ್ ಎ ರಿಸಲ್ಟ್ ಆಫ್ ಗ್ಲೋಬಲೈಸೇಷನ್, ಜಾಬ್ ಆಪರ್ಚುನಿಟೀಸ್ ಇನ್ ರೂರಲ್ ಇಂಡಿಯಾ ಯಾವ್ ಎನ್ಹಾನ್ಸ್ಡ್ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಕೃಷಿಕರಿಗೆ ಕೃಷಿ ಕೆಲಸದ ಜೊತೆಗೆ ಯಾವಾಗ ಗ್ರಾಮೀಣ ಭಾಗದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಲ್ಲಿ ಉದ್ಯೋಗ ಅವಕಾಶಗಳ ಸಂಖ್ಯೆ ಜಾಸ್ತಿ ಆಗ್ತು. ಭಾರತ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಹೆಚ್ಚಳ ಆಗ್ತು. ಆರನೇದು, ಇನ್ಕ್ರೀಸ್ ಇನ್ ದಿ ಇನ್ಕಮ್ ಆಫ್ ರೂರಲ್. ಗ್ರಾಮೀಣ ಕೃಷಿಕರ ಆದಾಯದಲ್ಲಿ ಹೆಚ್ಚಳ. ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ ವಿಲೇಜಸ್ ಈಸ್ ಅಗ್ರಿಕಲ್ಚರ್. ಮುಖ್ಯವಾದಂಥ ವೃತ್ತಿ ಕೃಷಿ. ಡ್ಯೂ ಟು ಮೆನಿ ಚೇಂಜಸ್ ಕಾಸ್ಡ್ ಬೈ ಗ್ಲೋಬಲೈಸೇಷನ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಸ್ಟಾರ್ಟೆಡ್ ಟು ಗೆಟ್ ಎ ವೆರಿ ಗುಡ್ ಪ್ರೈಸ್ ಇನ್ ದಿ ವರ್ಲ್ಡ್ ಮಾರ್ಕೆಟ್. ಇಲ್ಲಿ ಗ್ರಾಮೀಣ ಕೃಷಿಕರ ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂದರೆ ಅವ್ರು ಒಳ್ಳೆ ರೀತಿಯಾದಂಥ ಪದಾರ್ಥಗಳನ್ನು ಬೆಳೆದು ವಿಶ್ವದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗಿ ಅವರಿಗೆ ಆದಾಯ ಆಗ್ತು. ತಾವೇನು ಖರ್ಚು ಮಾಡಿದ್ರು ಆ ಖರ್ಚಿಗಿಂತ ಹೆಚ್ಚಿನದಾಗಿ ಅವರಿಗೆ ಆದಾಯ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಗ್ರಾಮೀಣ ಕೃಷಿಕರಲ್ಲಿ ಆದಾಯ ಹೆಚ್ಚಳ ಆಗುತ್ತೆ. ನೆಕ್ಸ್ಟು ಸೆವೆಂತ್ ಒನ್, ಇನ್ಕ್ರೀಸ್ ಇನ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ. ಭಾರತದ ಗ್ರಾಮೀಣ ಮೂಲಸೌಕರ್ಯಗಳಲ್ಲಿ ಹೆಚ್ಚಳ ಆಗ್ತು. ಇಂಪಾರ್ಟೆನ್ಸ್ ವಾಸ್ ಗಿವನ್ ಆನ್ ರೂರಲ್ ಡೆವಲಪ್ಮೆಂಟ್ ಒನ್ಸ್ ಇಂಡಿಯಾ ವಾಸ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಸೆಸ್ ಆಫ್ ಗ್ಲೋಬಲೈಸೇಷನ್. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಸ್ ಇನ್ಕ್ರೀಸ್ಡ್. ನೋಡಿ, ಜಾಗತೀಕರಣದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಹಾಗೂ ಇನ್ನಿತರ ಖಾಸಗಿ ಸಂಸ್ಥೆಗಳು ಮುಂದಾಗ್ತವೆ. ಇಲ್ಲಿ ವಿದ್ಯುತ್ ಶಕ್ತಿ ಆಗ್ಬೋದು, ಕುಡಿಯುವ ನೀರಿನ ಸೌಲಭ್ಯ ಆಗ್ಬೋದು, ರಸ್ತೆ ಆಗ್ಬೋದು, ಶಿಕ್ಷಣ ಆಗ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಹೀಗಾಗಿ ಮೂಲಭೂತ ಸೌಕರ್ಯಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಳ ಆಗ್ತು. ಯಾವುದರಿಂದಾಗಿ? ಜಾಗತೀಕರಣದಿಂದಾಗಿ. ಹಾಗೆಯೇ ಎಂಟನೇದು, ಗ್ರಾಮೀಣ ಟ್ರಾನ್ಸ್ಫಾರ್ಮೇಷನ್ ಇನ್ ದಿ ಆಟಿಟ್ಯೂಡ್ ಆಫ್ ರೂರಲ್ ಪೀಪಲ್. ಗ್ರಾಮೀಣ ಜನರ ಮನೋಭಾವನೆಗಳಲ್ಲಿ ಪರಿವರ್ತನೆ ಆಗುತ್ತೆ. ಜಾಗತೀಕರಣದಿಂದಾಗಿ ಗ್ರಾಮೀಣ ಭಾಗದ ಜನರಲ್ಲಿ ಅವರ ಹವ್ಯಾಸ ಅಭಿರುಚಿಗಳಲ್ಲಿ ಬದಲಾವಣೆಯನ್ನು ನಾವು ಕಾಣ್ಬೋದು. ಲಾಸ್ಟ್ ಒನ್, ಒಂಬತ್ತನೇದು, ಹ್ಯಾಸ್ ಕಂಟ್ರೋಲ್ಡ್ ಮಿಡಲ್ ಮ್ಯಾನ್ ಟು ಸಮ್ ಎಕ್ಸ್ಟೆಂಟ್. ಮಧ್ಯವರ್ತಿಗಳನ್ನು ತಕ್ಕ ಮಟ್ಟಿಗೆ ಇದು ನಿಯಂತ್ರಿಸಿದೆ ಜಾಗತೀಕರಣ. ರೈತರು ತಾವು ಬೆಳೆದ ಆಹಾರ ಪದಾರ್ಥಗಳನ್ನು, ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆಯಲ್ಲಿ ತಾವೇ ಮಾರಾಟ ಮಾಡೋದ್ರಿಂದ ಮಧ್ಯವರ್ತಿಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ತಪ್ಪಿದೆ ಅಂತ ನಾವು ಹೇಳ್ಬೋದು. ಈ ಮೇಲ್ಕಂಡಂಥ ಇಷ್ಟು 9 ಅಂಶಗಳು ಕೂಡ ಸಕಾರಾತ್ಮಕ ಪರಿಣಾಮಗಳು, ಜಾಗತೀಕರಣದಿಂದ ಆದಂಥ ಗ್ರಾಮೀಣ ಸಮಾಜದ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಬ್ಯಾಡ್ ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ರೂರಲ್ ಸೊಸೈಟಿ. ಬಿಕಾಸ್ ಆಫ್ ಎಂಟ್ರಿ ಆಫ್ ಓನರ್ಸ್ ಆಫ್ ಪ್ರೈವೇಟ್ ಕಂಪನೀಸ್, ಫಾರ್ಮರ್ಸ್ ಹ್ಯಾವ್ ಸಫರ್ಡ್ ಡ್ಯಾಮೇಜಸ್. ನೋಡಿ, ಖಾಸಗಿ ನಿಗಮಗಳ ಮಾಲೀಕರ ಪ್ರವೇಶದಿಂದ ರೈತರಿಗೆ ಹಾನಿಯಾಗಿದೆ. ಬಿಕಾಸ್ ಆಫ್ ಎಂಟ್ರಿ ಆಫ್ ಓನರ್ಸ್ ಆಫ್ ಪ್ರೈವೇಟ್ ಕಂಪನೀಸ್, ಫಾರ್ಮರ್ಸ್ ಹ್ಯಾವ್ ಸಫರ್ಡ್ ಡ್ಯಾಮೇಜ್. ಇಲ್ಲಿ ನೋಡಿ, ಈ ಹಿಂದೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಮಾರಾಟವನ್ನು ಸರ್ಕಾರ ನೇರ ಆಡಳಿತಕ್ಕೆ ಒಳಪಡುವ ಸಂಸ್ಥೆಗಳಿಂದ ಇವರು ಮಾರಾಟ ಮಾಡ್ತಿದ್ರು. ಆದರೆ ಈ ಒಂದು ಜಾಗತೀಕರಣದಿಂದಾಗಿ ಇಲ್ಲಿ ನಿಗಮಗಳು, ಖಾಸಗಿ ನಿಗಮಗಳ ಮುಖಾಂತರವಾಗಿ, ಬಹುರಾಷ್ಟ್ರೀಯ ಕಂಪನಿಗಳ ಮುಖಾಂತರವಾಗಿ ಮಾರಾಟ ಮಾಡಲಿಕ್ಕೆ ಜಾಗತೀಕರಣ ಕಾರಣ ಆಗ್ತು. ಹಾಗಾಗಿ ರೈತರು ಎಲ್ಲ ಒಂದು ಕಡೆ ಖಾಸಗಿ ನಿಗಮಗಳ ಮಾಲೀಕರಿಂದ ಅವರಿಗೆ ಹಾನಿ ಆಗ್ತು, ಅವ್ರಿಗೆ ನಷ್ಟ ಆಗ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಫಾರ್ಮರ್ಸ್ ಆರ್ ಬಿಕಮಿಂಗ್ ಎಂಟಿ ಹ್ಯಾಂಡೆಡ್ ಆಸ್ ದೇರ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಆರ್ ಡಿಸಪಿಯರಿಂಗ್. ವ್ಯವಸಾಯದ ಭೂಮಿ ಮಾಯವಾಗಿ ರೈತರು ಬರಿಗೈ ಆಗ್ತಾ ಇದ್ದಾರೆ. ಇಲ್ಲಿ ಜಾಗತೀಕರಣದಿಂದಾಗಿ ಕೃಷಿ ಜಮೀನುಗಳೆಲ್ಲವೂ ಕೂಡ ಕೈಗಾರಿಕೆಗಳಾಗಿ, ಗೋದಾಮುಗಳಾಗಿ, ರಸ್ತೆಗಳಾಗಿ, ಕಟ್ಟಡಗಳಾಗಿ ನಿರ್ಮಾಣ ಆಗುವುದರಿಂದ ಆ ಭಾಗದಲ್ಲಿ ಕೃಷಿ ಉತ್ಪನ್ನವನ್ನು ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಏನು ತಮ್ಮ ಜಮೀನುಗಳೆಲ್ಲವೂ ಕೂಡ ಕಟ್ಟಡಗಳಾಗಿ ಮಾರ್ಪಾಡಾಗ್ತಿದೆ. ಹಾಗಾಗಿ ವ್ಯವಸಾಯದ ಭೂಮಿ ಮಾಯವಾಗಿ ರೈತರು ಬರಿಗೈ ಆಗ್ತಾ ಇದ್ದಾರೆ. ಇದು ಕೂಡ ಒಂದು ನಕಾರಾತ್ಮಕ ಪರಿಣಾಮ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನೆಗ್ಲಿಜೆನ್ಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ರೂರಲ್ ವರ್ಕರ್ಸ್. ಸ್ಥಳೀಯ ಗ್ರಾಮೀಣ ಕೆಲಸಗಾರರ ನಿರ್ಲಕ್ಷ್ಯ ಹಾಗೂ ನಿರುದ್ಯೋಗ. ಇಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಈ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ತಾವು ಹೊರದೇಶದಿಂದಲೇ ತಮ್ಮ ಒಂದು
ಏನು ವರ್ಕರ್ಸ್ನ ಕೆಲಸಗಾರನ ಕರ್ಕೊಂಡು ಬಂದು ಅವರು ವರ್ಕನ್ನು ಮಾಡಿಸುವಂಥದ್ದು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮೀಣ ಕೆಲಸಗಾರರನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ರು. ಇವರಿಗೆ ಕೆಲಸವನ್ನು ನೀಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತು. ನೀಡಿದ್ರು ಕೂಡ ಕಡಿಮೆ ವೇತನವನ್ನು ನೀಡಿ ಶೋಷಣೆಗೆ ಒಳಪಡಿಸುವಂಥದ್ದು. ಇಮಿಗ್ರೇಷನ್ ಆಫ್ ಅಗ್ರಿಕಲ್ಚರಲ್ ಲೇಬರರ್ಸ್ ಫ್ರಮ್ ರೂರಲ್ ಏರಿಯಾಸ್. ನೋಡಿ, ಇದರಿಂದಾಗಿ ಗ್ರಾಮೀಣ ಪ್ರದೇಶಗಳಿಂದ ಕೃಷಿ ಕೆಲಸಗಾರರ ಹೊರವಲಸೆ. ಯಾವಾಗ ಇಲ್ಲಿ ಕೃಷಿ ಉತ್ಪಾದನೆ ಕುಂಠಿತ ಆಗ್ತು, ಕೈಗಾರಿಕೆಗಳ ಸ್ಥಾಪನೆ ಜಾಸ್ತಿ ಆಗ್ತು, ಉತ್ಪಾದನಾ ಘಟಕಗಳು ಸ್ಥಾಪನೆ ಆದವು, ಗ್ರಾಮೀಣ ಭಾಗದಲ್ಲಿ ಕೃಷಿ ರಹಿತರಿಗೆ ಜಮೀನು ರಹಿತ ಕೂಲಿ ಕಾರ್ಮಿಕರೇನಿದ್ದಾರೆ ಅವರಿಗೆ ಕೆಲಸ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗ್ತು. ನಿರುದ್ಯೋಗಿಗಳಾದರು. ಆಗ ಅವ್ರೇನು ಮಾಡ್ತಾರೆ, ವಲಸೆ ಹೋದರು. ಎಲ್ಲಿ ವಲಸೆ ಹೋಗ್ತಾರೆ? ನಗರಕ್ಕೆ ವಲಸೆ ಹೋದರು. ನಗರಕ್ಕೆ ವಲಸೆ ಹೋದ್ಮೇಲೆ ಅಲ್ಲೂ ಕೂಡ ಜನಸಾಂದ್ರತೆ ಜಾಸ್ತಿ ಆಗ್ತು. ಇನ್ನಿತರ ಸಮಸ್ಯೆಗಳು ಸೃಷ್ಟಿ ಆದವು. ನೆಕ್ಸ್ಟ್ ಒನ್, ಪುವರ್ ಕ್ವಾಲಿಟಿ ಆಫ್ ಸೀಡ್ಸ್ ಆ್ಯಂಡ್ ಲೋ ಹಿಲ್ಡ್. ಇಲ್ಲಿ ಕಳಪೆ ಬೀಜಗಳು ಹಾಗೂ ಕಡಿಮೆ ಇಳುವರಿ. ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ಖಾಸಗಿ ನಿಗಮಗಳು ಏನಿದೆ ಅವರು ಪರಿಚಯಿಸಿದಂಥ ಬೀಜಗಳು ಕಳಪೆ ಮಟ್ಟದ್ದಾಗಿದೆ. ಕೆಲವೊಂದು ಸರ್ತಿ ಬಿತ್ತನೆ ಮಾಡಿದ್ರೆ ಅದು ಮೊಳಕೆ ಹೊಡೆದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಹಾಗೆಯೇ ಕಡಿಮೆ ಇಳುವರಿ ಕೂಡ, ಇದು ಕೂಡ ಜಾಗತೀಕರಣದಿಂದ ಆದಂಥ ಒಂದು ನಕಾರಾತ್ಮಕ ಪರಿಣಾಮ ಅಂತ ಹೇಳ್ಬೋದು. ಅನ್ಹೆಲ್ತಿ ಕಾಂಪಿಟೇಷನ್ ಇನ್ ಪ್ರೈಸಸ್. ಬೆಲೆಗಳಲ್ಲಿ ಅನಾರೋಗ್ಯ ಪೈಪೋಟಿ. ನೋಡಿ, ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತದ ರೈತರು ಬೆಳೆದಂಥ ಬೆಳೆಗಳಿಗೆ ಹೆಚ್ಚಿನ ಮಟ್ಟದ ಒಂದು ಬೆಲೆ ಸಿಗ್ತಾ ಇರಲಿಲ್ಲ. ಬೇರೆ ಹೊರ ರಾಷ್ಟ್ರದವರು ಅವರ ಆಧುನಿಕ ಕೃಷಿಯನ್ನು ಬಳಕೆ ಮಾಡಿ ಉತ್ತಮ ರೀತಿಯಾದಂಥ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪದಾರ್ಥಗಳಿಗೆ, ಅವರ ಒಂದು ಕೃಷಿ ಉತ್ಪನ್ನಗಳಿಗೆ ಒಳ್ಳೆಯ ರೀತಿಯಂಥ ಬೆಲೆ ಸಿಗ್ತಾ ಇತ್ತು. ಆದರೆ ಭಾರತದ ರೈತರಿಗೆ, ಕೃಷಿಕ ಸಮಾಜದವರಿಗೆ ಆ ಥರದ ಒಳ್ಳೆಯ ರೀತಿಯ ಬೆಲೆಗಳು ಸಿಗ್ತಾ ಇರಲಿಲ್ಲ. ಬೆಲೆಗಳಲ್ಲಿ ಅನಾರೋಗ್ಯ ಪೈಪೋಟಿ, ಅನ್ಹೆಲ್ತಿ ಕಾಂಪಿಟೇಷನ್ ಇನ್ ಪ್ರೈಸಸ್. ನೆಕ್ಸ್ಟು, ಸೆಲ್ಫ್ ರಿಲಯನ್ಸ್ ಆಫ್ ಇಂಡಿಯನ್ ವಿಲೇಜಸ್ ಇಸ್ ಬ್ರಸ್ಡ್. ಭಾರತದ ಗ್ರಾಮಗಳ ಸ್ವಾವಲಂಬನೆಗೆ ಪೆಟ್ಟು ಬಿದ್ದಿದೆ. ಇಲ್ಲಿ ನೋಡಿ, ಈ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿರುವಂಥ ಗುಡಿ ಕೈಗಾರಿಕೆಗಳ ಮೇಲೆ, ಭಾರತದ ಒಂದು ಸಂಸ್ಕೃತಿ ಮೇಲೆ ಪೆಟ್ಟನ್ನು ಮಾಡ್ತವೆ. ಇಲ್ಲಿ ಯಾವಾಗ ಈ ಒಂದು ಆಧುನಿಕ ರೀತಿಯಾದಂಥ ಕೈಗಾರಿಕೆಗಳು ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಭಾರತದಲ್ಲಿರುವಂಥ ಈಗಾಗಲಿರುವಂಥ ಸಾಂಪ್ರದಾಯಿಕ ಗುಡಿ ಕೈಗಾರಿಕೆಗಳು ಅವನತಿಯತ್ತ ಸಾಗ್ತವೆ. ಭಾರತದ ಸಾಂಪ್ರದಾಯಿಕ ಚಟುವಟಿಕೆ ಮೇಲೆ ಇದರಿಂದ ಆದಂಥ ಒಂದು ಪರಿಣಾಮ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ಅಗ್ರಿಕಲ್ಚರ್ ಈಸ್ ಮರ್ಚಿಂಗ್ ಟುವಾರ್ಡ್ಸ್ ಡಿಸ್ಟ್ರಕ್ಷನ್. ಕೃಷಿಯು ನಶಿಸುವತ್ತೆ ಹೆಜ್ಜೆ ಹಾಕ್ತಾ ಇದೆ. ಯಾವಾಗ ಇಲ್ಲಿ ಕೃಷಿ ಭೂಮಿ ಎಲ್ಲವೂ ಕೂಡ ಕೈಗಾರಿಕೆಗಳಾಗಿ, ಗೋದಾಮುಗಳಾಗಿ, ಕಟ್ಟಡಗಳಾಗಿ, ರಸ್ತೆಗಳಾಗಿ ನಿರ್ಮಾಣ ಆದವೋ, ಇಲ್ಲಿ ಬೆಳೆಯನ್ನು ಬೆಳೆಯಲಿಕ್ಕೆ ಕೃಷಿ ಭೂಮಿ ಇಲ್ಲದ ರೀತಿ ಆಗ್ತು. ಕೃಷಿಯು ನಶಿಸುವತ್ತೆ ಹೆಜ್ಜೆಯನ್ನು ಹಾಕ್ತಾ ಇದೆ. ಕೃಷಿ ಉತ್ಪನ್ನಗಳು ಕುಂಠಿತ ಆಗ್ತು. ಹಾಗೆಯೇ ನೆಕ್ಸ್ಟು ಲಾಸ್ಟ್ ಒನ್ ಈಸ್, ಇನ್ ಇಂಡಿಯಾ ಫಾರ್ಮರ್ ಸುಸೈಡ್ಸ್ ಆರ್ ಇನ್ಕ್ರೀಸಿಂಗ್. ಭಾರತದಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತದೆ. ಯಾವಾಗ ಬಹುರಾಷ್ಟ್ರೀಯ ಕಂಪನಿಗಳು ಗ್ರಾಮೀಣ ಕೃಷಿಕ ಸಮಾಜದಲ್ಲಿ ತಮ್ಮ ಕಟ್ಟಡಗಳನ್ನು, ಕೈಗಾರಿಕೆಗಳನ್ನು ನಿರ್ಮಾಣ ಮಾಡುವತ್ತ ಮುಂದಾಗ್ತವೆ, ಹಾಗಾಗಿ ಇವರು ಕೃಷಿ ಉತ್ಪನ್ನಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ರೈತರು ತಾವು ಮಾಡಿದಂಥ ಸಾಲವನ್ನು ತೀರಿಸಲಾರದೆ ಏನು ಮಾಡ್ತಾರೆ, ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳ್ಬೋದು. ಈ ಮೇಲ್ಕಂಡಂಥ ಇಷ್ಟು ಪರಿಣಾಮಗಳನ್ನು ನಾವು ಏನಂತ ಕರಿಬೋದು, ನಕಾರಾತ್ಮಕ ಪರಿಣಾಮಗಳಂತೇಳಿ ಹೇಳ್ಬೋದು. ಕೊನೆಯದಾಗಿ, ಇಟ್ ಈಸ್ ಕ್ಲೈಮ್ಡ್ ದಟ್ ಗ್ಲೋಬಲೈಸೇಷನ್ increases the economic prosperity and opportunity in the developing world. The civil liberties are enhanced and there is a more efficient use of resources. All the countries involved in the free trade are at a profit. Globalization has resulted into good and bad impact on the rural society ಅಂತ ಹೇಳ್ಬೋದು. ಇಲ್ಲಿ ಜಾಗತೀಕರಣದಿಂದಾಗಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳು ಭಾರತದ ಗ್ರಾಮೀಣ ಸಮಾಜದ ಮೇಲೆ ಬೀರ್ತಾ ಇದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸೆಷನನ್ನು ಎಂಡ್ ಮಾಡ್ತೀನಿ. ಧನ್ಯವಾದಗಳು.